ಬೆಳಗ್ಗೆ ಎದ್ದು ಮನೆಗೆ ಹಂಗೆ ಹಾಲು ಮತ್ತು ಸಕ್ಕರೆ ಬೇಕು ಅನ್ನೋದು ತಗೊಬರೋದಂತ ಹೊರಡ್ತಾ ಇದ್ದೀನಿ. ಹಾಲು ಬೆಲ್ಲ ಕಾಫಿ ಪುಡಿ ತೊಗೊಂಡು ಮನೆಗೆ ಬಂದು ಹಂಗೆ ಟೆರ್ಸ್ ಮೇಲೆ ಓಡೋಣ ಅಂತ ಬಂದಾಗ ಈ ಅಂಕಲ್ ನಾಯಿಗಳಿಗೆಲ್ಲ ಬಿಸ್ಕೆಟ್ ಹಾಕ್ತಾಯಿದ್ರು. ಇವ್ರು ಅಂಗಡಿ ಓಡ್ ಬರೋದ್ರೆ ಇವರು ನಾಯಿಗಳು ದಿನ ಕಾಯ್ತಾ ಇರ್ತವೆ. ಇವ್ರು ಅಂಗಡಿಯಿಂದ ಬಂದಿದ ತಕ್ಷಣ ನಾಯಿಗಳಿಗೆ ಬಿಸ್ಕೆಟು ಹಾಲೆಲ್ಲ ತಂದು ಹಾಕ್ತಾರೆ. ಆ ನಾಯಿಗಳು ಪಾಪ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತವೆ. ತುಂಬ ಅಪರೂಪ ಈ ಥರ ಕ್ಯಾರೆಕ್ಟರ್ಗಳೆಲ್ಲ ನೋಡೋಕೆ ಸಿಗೋದು. ಇವರಿಂದ ನಾವೆಲ್ಲ ಇನ್ಸ್ಪೈರ್ ಆಗಬೇಕು. ಹಂಗೆ ಸೋಮವಾರ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೊಂಡ್ಲು. ನೋಡೆ ಈ ಹುಡುಗಿ ಅಂತೂ ನಂಗೆ ಅಂಗಡಿ ಹತ್ರ ಬಂದರೆ ಫುಲ್ಲು ಟೈಮ್ ಪಾಸು. ಫ್ಯೂಚರೇ ನನ್ನ ಮಗನೇ ಮದುವೆ ಆಗೋದು ಇವಳೆ ಅಂತೆ. ಆವಾಗಲೇ ಹೇಳ್ತಾ ಇದ್ಲು ಅದೇನು ಅಂತ. ಇವಾಗ ಹೇಳೆ ಮತ್ತಾಕೆ ಮುಸ್ಕತ ಹೇಳು. ಬೇಕಾ ತಗೋ. ಅಲ್ಲಿ ಬಂದ್ರು ಮೇಕಪ್ ಮಾಡ್ಕೊತಾವಳೆ ದೂರದಲ್ಲಿ ಹೋಗ್ಬಿಟ್ಟು. ಕೊತ್ತಂಬರಿ ಸೊಪ್ಪು ಇದ್ದಂಗಿದೆ ಅದೆಲ್ಲ ನಿಮಗೆ ಬಿಟ್ಟ ಅದು ಬಿಟ್ಟ. ಹಂಗೆ ನಮ್ಮ ಕಾರ್ತಿ ಅಂಗಡಿ ಹತ್ರ ಬಂದು ಅವನಿಗೊಂದು ಸ್ವಲ್ಪ ಕ್ವಾಟ್ಲೆ ಕೊಟ್ಕೊಂಡು ಸೀದಾ ನಮ್ಮ ಅಂಗಡಿ ಹತ್ರಕ್ಕೆ ಹೋದ್ವಿ. ಊಟಕ್ಕೆ ಅಂತ ಮನೆಗೆ ಬಂದು ಕೋತಿಗಳು ಕುಡೀರಿ ಅಂತ ನಾನು ಹೆಂಡ್ತಿ ನೀರಿಟ್ಟಿದ್ಲು. ಅದಾದ್ಮೇಲೆ ಇದು ಒಂದೊಂದಲ್ಲ ಗುರು ರೋದನೆಗಳು. ಈ ಕೋತಿಗಳಂತೂ ಸಿಕ್ಕಾಪಟ್ಟೆ ಅವಳಿ ಕೊಡ್ತವೆ ನಮ್ಮ ಮನೆ ಹತ್ರ. ಸ್ಕೂಲ್ ಮುಗಿಸ್ಕೊಂಡು ಬರ್ತಾಯಿದ್ರು ಹುಡುಗರುಗಳಿಗೆಲ್ಲ ಇಲ್ಲಿ ಅದು ಚುಡಾಯಿಸ್ಕೊಂಡು ನಿಂತಿತ್ತು. ಅವರು ಎದ್ಕೊಂಡು ಆ ಕಡೆ ಸೈಡ್ ಹೋಗ್ತಾಯಿದ್ರು. ಪಾಪ ಯಾರ್ದೋ ಮನೇಲಿ ಮೈದಾ ಹಿಟ್ಟೆಲ್ಲ ಎತ್ಕೊಬಂದು ಮೇಕಪ್ ಮಾಡ್ಕೊತಿದ್ದೆ ಕೋತಿ. ಒಂದೊಂದಲ್ಲ ಗುರು ಇವ್ರದ್ದು. ಇವಾಗಂತೂ ಈ 4G 5G ಅಂತ ನೆಟ್ವರ್ಕ್ ಬಂದಮೇಲೆ ಗುಬ್ಬಚ್ಚೆಗಳ ಸಂಖ್ಯೆ ತೀರಾ ಕಮ್ಮಿ ಆಗ್ಬಿಟ್ಟಿತ್ತು. ಸುಮಾರು ದಿನ ಆದಮೇಲೆ ಗುಬ್ಬಚ್ಚೆ ನೋಡೋದಲ್ಲ ಅಂತ ಹಂಗೆ ಒಂದು ವಿಡಿಯೋ ಮಾಡ್ಕೊಂಡೇ ಇರಲಿ ಅಂತ. ಹಾಗೆ ನಮ್ಮ ಏರಿಯಾದಲ್ಲಂತೂ ರಾತ್ರಿ 11 ಗಂಟೆ ಆಗಿತ್ತು ಅಂದರೆ ಚಪ್ರ ಕಟ್ತಾಯಿದ್ರೆ ನಾಳೆ ನಡೀದು ಹಬ್ಬ, ಎಷ್ಟು ಬೇಗ ಕೆಲಸ ಮಾಡಬೇಕು ಅಂತ. ಹಾಗೆ ನಮ್ದು ಕಾಲ್ ಮಾಡ್ಬಿಟ್ಟು ಅಣ್ಣ ಹತ್ರ ಓಡಾಡೋಕ್ಕೆ ಬೈಕ್ ಇಲ್ಲ ಬಾ, ನನ್ನ ಬೈಕ್ ತೊಗೊಂಡು ಅವ್ನು ಹೆಂಗೂ ಓಡಿಸ್ತಾ ಇಲ್ಲ ಅಂತೇಳಿ ಅವ್ನು ಬೈಕ್ ಕೊಟ್ಟು ಕಳಿಸ್ದ. ಬರ್ತಾ ಹಂಗೆ ಮನಸ್ಸಲ್ಲಿ ಅಂದ್ಕೊಂಡೆ ಕಿತ್ಕೊಳ್ಳೋರು ಬಿದ್ದರೆ ಕೊಡೋರೊಬ್ರು ಇದ್ದೇ ಇರ್ತಾರೆ ಅಂತ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ಪ್ರೋತ್ಸಾಹ ಯಾವತ್ತೂ ಹಿಂಗೇ ಇರಲಿ. ಥ್ಯಾಂಕ್ ಯು. ಎಲ್ರಿಗೂ ಶುಭವಾಗಲಿ. ಗುಡ್ ನೈಟ್.